ಓಂ ಯೋಯಂ ಕಾಲಸ್ತಸ್ಯ ತೇ ವ್ಯಕ್ತಬಂಧೋ ಚೇಷ್ಟಾಮಾಹುಶ್ಚೇಷ್ಟತೆ ಯೇನ ವಿಶ್ವಂ ನಿಮೇಷಾದಿರ್ವತ್ಸರಾಂತೋ ಮಹೀಯಾನ್ ತ್ವಂ ತೇಷಾನಂ ಕ್ಷೇಮಧಾಮ ಪ್ರಪದ್ಯೆ. ಶ್ರೀಮದಾನಂದತೀರ್ಥಾಖ್ಯಾನ್ ಗುರೂನ್ ವಿದ್ಯಾದಿವಾಕರಾನ್ ವಂದೇ ಕುದೃಷ್ಟಿದುರ್ಬೋಧ ವ್ಯಾಸಸಿದ್ಧಾಂತದೀಪಕಾನ್. ಬ್ರಹ್ಮ ವಾಯು ಗಿರೀಢತೇಜ ಗರುಡ ದೇವೇಂದ್ರ ಕಾಮೋ ಗುರು ಚಂದ್ರಾರ್ಕೌ ವರುಣಾನಲೋ ಮನಯನೋ ವಿತ್ತೇಜ ವಿಘ್ನೇಶ್ವರೋ ನಾಸತ್ಯೋ ನಿರತಿಮರುದ್ಗಣಯುತಾಃ ಪರ್ಜನ್ಯಮಿತ್ರಾದಯಃ ಶಸ್ತ್ರೀಕಾಃ ಸುರಪಂಗವಾಃ ಪ್ರತಿದಿನಂ ಕುರ್ವಂತು ನೋ ಮಂಗಲಂ. ಆದಿತ್ಯಾದಿನವಗ್ರಹಾಃ ಶುಭಕರಾ ಮೇಷಾದಯೋ ರಾಶಯೋ ನಕ್ಷತ್ರಾಣಿ ಥಯೋ ಕಾಶ್ಚಿತ್ತದೇವತಾಸ್ತದ್ಗಣಾಃ ಮಾಸಾಬ್ದಾ ಋತವಸ್ತಥೈವ ದಿವಸಾಃ ಸಂಧ್ಯಾಸ್ತಥಾ ರಾತ್ರಯಃ ಸರ್ವೇ ಸ್ಥಾವರಜಂಗಮಾಃ ಪ್ರತಿದಿನಂ ಕುರ್ವಂತು ನೋ ಮಂಗಲಂ. ಶ್ರೀಮದಾನಂದತೀರ್ಥಾರ್ಯ ಶಾಸ್ತ್ರದುಗ್ಧಾಬ್ಧಿಮಂಥನಾತ್ ಪ್ರಾಪ್ತಾ ನ್ಯಾಯಸುಧಾಯೇನ ತಂ ಜಯೀಂದ್ರಮಹಂ ಭಜೆ. ಶ್ರೀ ಸತ್ಯಾತ್ಮಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಆಪಾದಮೂಲಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧ್ಯಂತೆ ಚ ಮನೋರಥಾಃ. ಚೈತ್ರಾದೌ ಉಷಧಿ ಸ್ಮರನ್ ಮುರರಿಪುಂ ಚೋತ್ಥಾಯ ಶಾಂತಸ್ವರೆ ವೃದ್ಧೋಕ್ತಿ ಪರಿಗೃಹ್ಯ ನಿಂಬಕದಲಂ ಪ್ರಾಶ್ಚಾಜ್ಯ ಪಾತ್ರೇ ಸ್ವಕಂ ವಕ್ತ್ರಂ ವೀಕ್ಷ ಸುದರ್ಪಣೆ ಚ ಸುಹೃದಾ ಸ್ನಾತ್ವಾ ಸಮಂ ಭೂಷಿತಃ ಶ್ರುತ್ವಾ ವರಟಫಲಂ ಪ್ರಿಯೈಃ ಸಹ ಮುದಾ ಭುಂಜೇತ ದೇವೈಃ ಸಖೈಃ. ಇವತ್ತು ಪರಾಭವ ನಾಮ ಸಂವತ್ಸರದ ಮೊದಲನೇ ದಿನ ಪಂಚಾಂಗ ಶ್ರವಣ ಮಾಡಬೇಕು ಅಂತನ್ನುವ ನಿಯಮ. ಯಾಕೆ ಪಂಚಾಂಗ ಶ್ರವಣ ಮಾಡಬೇಕು ಅಂದರೆ ತಿಥೇಶ್ಚ ಶ್ರಿಯಮಾಪ್ನೋತಿ. ಇವತ್ತು ಯಾವ ತಿಥಿ ಇದೆ ಅದನ್ನು ತಿಳಿದುಕೊಂಡರೆ ನಮಗೆ ಸಂಪತ್ತಿ ಸಿಗ್ತದೆ. ಇದು ಇವತ್ತು ಮಾತ್ರ ಅಲ್ಲ, ದಿನಾಲು ಸಂಧ್ಯಾ ಒಂದು ವೇಳೆಯಲ್ಲಿ ಇವುಗಳನ್ನು ತಪ್ಪದೇ ತಿಳ್ಕೊಳ್ಬೇಕು. ವಾರಾತ್ ಆಯುಷ್ಯವರ್ಧನಂ. ಇವತ್ತು ಯಾವ ವಾರ ಇದೆ ಅಂತಕೊಂಡಂತೆ ಇವತ್ತು ಗುರುವಾಸರೆ ಶುಕ್ರವಾಸರೆ ಈ ರೀತಿಯಾಗಿ ತಿಳಿದುಕೊಂಡಾಗ ಆ ವಾರದ ಗುರು ದೇವತೆಯನ್ನು ಸ್ಮರಣೆ ಮಾಡಬೇಕು. ಆವಾಗ ನಮ್ಮ ಆಯುಷ್ಯದ ಅಭಿವೃದ್ಧಿ ಆಗ್ತದೆ. ವಾರಾತ್ ಆಯುಷ್ಯವರ್ಧನಂ. ಆನಂತರ ನಕ್ಷತ್ರಾತ್ ಹರತೆ ಪಾಪಂ. ಇವತ್ತು ಯಾವ ನಕ್ಷತ್ರ ಇದೆ ಅಂತ ತಿಳ್ಕೊಂಡಂತೇಳಿ ಚಿಂತನೆ ಮಾಡಿದರೆ ನಮ್ಮ ಎಲ್ಲ ಪಾಪಗಳು ದೂರವಾಗ್ತದೆ. ಇವತ್ತು ಯಾವ ಕರಣ ಇದೆ ಅಂತೇಳಿ ತಿಳಿದುಕೊಂಡರೆ ಇವತ್ತು ನಾವು ಮಾಡ್ತಕ್ಕಂಥ ಕೆಲಸ ಸುರಳಿತವಾಗಿ ಪೂರ್ತಿ ಆಗ್ತದೆ. ಕರಣಾತ್ ಕಾರ್ಯಸಿದ್ಧಿತ್ವಾತ್. ಆನಂತರ ಯೋಗಾತ್ ರೋಗ ನಿವಾರಣಂ. ಇವತ್ತು ಯಾವ ಯೋಗ ಇದೆ ಅಂತ ತಿಳ್ಕೊಂಡ್ರೆ ನಮ್ಮ ರೋಗ ದೂರ ಆಗ್ತದೆ. ದಿನಕ್ಕೆ 5 ಚಿಂತನೆ ಮಾಡಿದರೂ ಕೂಡ ನಮಗೆ ಅಂಗಡಿಯಲ್ಲಿ ಸಿಗದೇ ಇರತಕ್ಕಂಥ ಶ್ರೇಷ್ಠ ಸಂಪತ್ತಿ ಸಿಗ್ತದೆ. ಮೊದಲೇದ್ದು ಸಂಪತ್ತಿ, ಆನಂತರ ಆಯುಷ್ಯ ವೃದ್ಧಿ, ಮೂರನೆಯದ್ದು ಪಾಪ ನಿವೃತ್ತಿ, ನಾಲ್ಕನೆಯದ್ದು ಕಾರ್ಯಸಿದ್ಧಿ, 5ನೇದು ರೋಗ ನಿವಾರಣೆ. ಈ ಯಾವುದೂ ಅಂಗಡಿಯಲ್ಲಿ ಸಿಕ್ಕೋದಿಲ್ಲ. ಆದರೆ ಪಂಚಾಂಗ ಶ್ರವಣದಿಂದ ಇಷ್ಟೆಲ್ಲ ಸಿಗ್ತದೆ. ಆನಂತರ ನಾವು ದಿನಾಲು ಯಾವುದೇ ಕೆಲಸ ಮಾಡಬೇಕಾಗಿದ್ದರೂ ಕೂಡ ನಾವು ಬಹಳ ಸಣ್ಣವರು, ಪರಮಾತ್ಮ ಬಹಳ ದೊಡ್ಡವನು ಅಂತನ್ನೋ ಚಿಂತನೆಯನ್ನು ಮಾಡಬೇಕು. ಆ ಚಿಂತನೆಗೋಸ್ಕರವೇ ಇಲ್ಲಿ ಹೇಳ್ತಾರೆ, ನಾಭಿಕಮಲದಿಂದ ಹುಟ್ಟಿದ ಚತುರ್ಮುಖ ಬ್ರಹ್ಮನಿಗೆ 100 ವರ್ಷದವರೆಗೆ ಅವನ ಆಯುಷ್ಯ. ಆ ಆಯುಷ್ಯದಲ್ಲಿ ಈಗ 50 ವರ್ಷ ಕಳೆದಿದೆ. 51ನೇ ವರ್ಷ ಮೊದಲನೇ ದಿವಸ ಬೆಳಗ್ಗೆ 11 ಗಂಟೆ ಆಗಿದೆ. ಈಗ ಬ್ರಹ್ಮದೇವರು ಪೂಜೆ ಮಾಡ್ತಾಯಿದ್ದಾರೆ. ಅವರು ಪೂಜೆ ಮುಗಿಯುವಷ್ಟರಲ್ಲಿ ಎಷ್ಟೋ ಯುಗ ಕಳೆದು ಹೋಗಿರುತ್ತೆ, ಎಷ್ಟೋ ಲಕ್ಷ ವರ್ಷ ಕಳೆದು ಹೋಗಿರ್ತದೆ. ನಮ್ಮಲ್ಲಿ ಇಲ್ಲಿ ಉತ್ತರಾರ್ಧೆ ಪ್ರಥಮೇ ವರ್ಷೆ ಪ್ರಥಮೇ ಮಾಸೆ ಪ್ರಥಮೇ ದಿನೇ ಶ್ವೇತವರಾಹ ಕಲ್ಪದಲ್ಲಿ ಈಗ ಮಧ್ಯಾಹ್ನ 11 ಗಂಟೆ ಆಗಿದೆ. ಈಗ ನಿಯಮ ಏನು ಅಂತ ತಿಳ್ಕೊಂಡಂತಂದರೆ, ನಮ್ಮ
43,20,000 ವರ್ಷ ಅಂತ ತಿಳ್ಕೊಂಡಂತಂದರೆ ನಮ್ಮ 43,20,000 ನೆನಪಿಟ್ಕೊಳ್ಳಿ. ಅಂದರೆ ಇದು ಒಂದು ಮಹಾಯುಗ. ಇಂತಹ 71 ಮಹಾಯುಗ ಇಂಟು 71, 43,20,000 ಇಂಟು 71 ಮಾಡಿದರೆ ಅದಕ್ಕೆ ಒಂದು ಮನ್ವಂತರ ಅಂತ ತಿಳ್ಕೊಂಡು ಅಂತ ಹೇಳಿ ಕರೀತಾರೆ. ಒಂದು ಮನ್ವಂತರ ಅಂತ ತಿಳ್ಕೊಂಡಂತ ಬ್ರಹ್ಮದೇವರ ಹಗಲು, ಇನ್ನೊಂದು ಮನ್ವಂತರ ಅಂತ ತಿಳ್ಕೊಂಡಂತಂದರೆ ಇನ್ನೊಂದು ಮನ್ವಂತರ ಅಂತ ತಿಳ್ಕೊಂಡಂತಂದರೆ ಬ್ರಹ್ಮದೇವರ ರಾತ್ರಿ. ಈ ರೀತಿಯಾಗಿ ಬ್ರಹ್ಮದ 14 ಮನ್ವಂತರ, ಒಂದು 28 ಮನ್ವಂತರ ಅಂದರೆ ಬ್ರಹ್ಮದೇವರ ಒಂದು ದಿವಸ. ಇಂಥ 350 ದಿವಸ ಅಂತ ತಿಳ್ಕೊಂಡಂತಂದರೆ 360 ದಿವಸ ಅಂತಂದರೆ ಬ್ರಹ್ಮದೇವರು ಒಂದು ವರ್ಷ. ಇಂಥ 100 ವರ್ಷದವರೆಗೆ ಬ್ರಹ್ಮದೇವರು ಇರ್ತಾರೆ. ಈಗ 28ನೇ ಮಹಾಯುಗ ನಡೆದಿದೆ. 71 ಮಹಾಯುಗ ಆಗಬೇಕಲ್ಲ. ಶ್ವೇತವರಾಹ ಕಲ್ಪಾಂತಯುಗದಲ್ಲಿ 28ನೇ ಮಹಾಯುಗ ಆಗಿದೆ. ಆ 28ನೇ ಮಹಾಯುಗದಲ್ಲಿ ಈಗ ಸದ್ಯಕ್ಕೆ ವೈವಸ್ವತ ಮನ್ವಂತರ ನಡೆದಿದೆ. ವೈವಸ್ವತ ಮನ್ವಂತರದಲ್ಲಿ 71 ಮಹಾಯುಗ ಆಗಬೇಕು. ಅದರಲ್ಲಿ 28ನೇದು ನಡೆದಿದೆ. ಈಗ 28ನೇದಲ್ಲಿ ಕಲಿಯುಗ ಮುಗಿದು ಹೋಗಿದೆ. ನಾನಿಲ್ಲ, ತ್ರೇತಾಯುಗ ಮುಗಿದು ಹೋಗಿದೆ, ಕೃತಯುಗ ಮುಗಿದು ಹೋಗಿದೆ, ತ್ರೇತಾಯುಗ ಮುಗಿದು ಹೋಗಿದೆ, ದ್ವಾಪರಯುಗ ಮುಗಿದು ಹೋಗಿದೆ. ಈಗ ಕಲಿಯುಗ ಪ್ರಾರಂಭವಾಗಿದೆ. ಈಗ ಕಲಿಯುಗದಲ್ಲಿಯೂ ಕೂಡ 5,127 ವರ್ಷಗಳು ಕಳೆದಿವೆ. ಇನ್ನು 4,26,773 ವರ್ಷಗಳು ಇನ್ನೂ ಬರಲಿಕ್ಕಿವೆ. ಈಗಲೇ ಕಲಿಯುಗ ಹೀಗಿದೆ, ಮುಂದೆ ಕಲಿಯುಗ ಹೇಗಿರ್ತದೆ ಕಲ್ಪನೆ ಮಾಡಿಕೊಳ್ಳಿ. ಸರ್ವಸಾಮಾನ್ಯವಾಗಿ ಕೃತಯುಗದಲ್ಲಿ ಪರಮಾತ್ಮನನ್ನು ಜನರು ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಿ ಅಂತ ತಿಳ್ಕೊಂಡು ಅಂತೇಳಿ ಶುಕ್ಲವರ್ಣದ ಶುಕ್ಲ ವಸ್ತ್ರದ ಪರಮಾತ್ಮನನ್ನು ಪೂಜೆ ಮಾಡ್ತಾರೆ. ಆಗ ಧರ್ಮ 100%, ಅಧರ್ಮ 0.30-40 ಇದ್ದರೂ ಇರಬಹುದು. ಜನರು ಮೂಳೆ ಮಾತ್ರ, ಎಲುಬು ಮಾತ್ರ ಇದ್ದರೆ ಜೀವಂತ ಇರ್ತಾಯಿದ್ರು. ಮಾಂಸ ಬೇಕಾಗಿಲ್ಲ, ರಕ್ತ ಬೇಕಾಗಿರಲ್ಲ, ಮೂಳೆ ಮಾತ್ರ ಇದ್ದರೆ ಜೀವಿತ ಇರ್ತಾಯಿದ್ರು. ಸರ್ವಸಾಮಾನ್ಯವಾಗಿ 100% ಜನ ಎಲ್ಲರೂ ಧರ್ಮದಲ್ಲಿಯೇ ಇದ್ದರು. ಸತ್ಯ ಧರ್ಮವನ್ನು ಪರಿಪಾಲನೆ ಮಾಡ್ಕೊಂಡು ಬಂತಿದ್ದರು. ಅದರಿಂದಾಗಿ ಅವರ ಪರ್ಸನಾಲಿಟಿ ಭಾಳ ಚೆನ್ನಾಗಿತ್ತು. ಏನಿಲ್ಲಂದರೂ ಕೂಡ ಅವರು 80 ಫೀಟ್ ಎತ್ತರ ಇದ್ದರು. 80 ಫೀಟ್ ಎತ್ತರ ಇದ್ದರು. 1,00,000 ವರ್ಷ ಅವ್ರ ಜೀವಿತ ಇರ್ಬೋದಾಗಿತ್ತು. 1,00,000 ವರ್ಷ. ಆಗ ಪ್ರತಿ 1.5 ತಿಂಗಳಿಗೆ ಧಾನ್ಯವನ್ನು ತೆಗಿತಾಯಿದ್ರು, ಅಂದರೆ ಕ್ರಾಪ್ ತೆಗಿತಾಯಿದ್ರು. ಅಂದರೆ ವರ್ಷಕ್ಕೆ 7 ಸಲ ಕ್ರಾಪ್ ತೆಗಿತಾಯಿದ್ರು. ಯಾಕಂದರೆ ಇಷ್ಟು ಎತ್ತರ ಇದ್ದರು ಮತ್ತು ಅಷ್ಟು ಮಂದಿ ಆಹಾರನೂ ಚಲೋ ಇತ್ತು, ಅಷ್ಟು ಆಹಾರ ಬೇಕಲ್ಲ, ಅದಕ್ಕೋಸ್ಕರ 7 ಸಲ ಕ್ರಾಪ್ ತೆಗಿತಾಯಿದ್ರು. ಆ ನಂತರ ಮನೆಯಲ್ಲಿ ಎಲ್ಲ ಪಾತ್ರೆಗಳು, ಸ್ನಾನದ ಪಾತ್ರೆ, ಊಟದ ಪಾತ್ರೆ, ಕುಡಿಯುವ ನೀರಿನ ಲೋಟ ಎಲ್ಲ ಬಂಗಾರದ್ದು, ಸುವರ್ಣ ಭಾಂಡಾನೆ. ಹಾಗಾದ್ರೆ ಕರೆನ್ಸಿ ಅಂತ ತಿಳ್ಕೊಂಡಂತಂದರೆ ಈ ರತ್ನಗಳು, ರತ್ನ ವಜ್ರಗಳು. ಒಂದು 4 ವಜ್ರ ತೊಗೊಂಡು ಹೋಗಿ ಒಂದು ಕಿಲೋ ಇದನ್ನು ಕೊಡು ಅಂತ ತಿಳ್ಕೊಂಡು ಪಲ್ಯ ಕೊಡು ಅಂತ ಕರಿಬೇಕಾಯ್ತು. ಒಂದು 2 ವಜ್ರಗಳನ್ನು ಕೊಟ್ಟರೆ ಒಂದು ಬಾಳೆಹಣ್ಣು, ಒಂದು ಡಜನ್ ಬಾಳೆಹಣ್ಣು ಸಿಗ್ತಾಯಿತ್ತು. ಅಂದರೆ ವಜ್ರಗಳೇ ಆಗಿನ ಕಾಲದಲ್ಲಿ ಕರೆನ್ಸಿ. ಆ ನಂತರ ಪುಣ್ಯ 20%, ಪಾಪ 0%. ಅಂದರೆ 100% ಪುಣ್ಯ, ಆ ನಂತರ 0% ಪಾಪ. 0.30-40, ಯಾಕೆಂದರೆ ಅಲ್ಲಿ ಹಿರಣ್ಯಕಶಿಪು ಆಗಿ ಹೋದರು, ಹೀಗಾಗಿ ಅಷ್ಟು ಸ್ವಲ್ಪ ಪಾಪ ಇತ್ತು. 17,78,000 ಕೃತಯುಗಕ್ಕೇ ಬಹಳ ದೀರ್ಘವಾಗಿರ್ತಕ್ಕಂಥ ಸಮಯ. 17,28,000.
ಇದಾದ ನಂತರ ತ್ರೇತಾಯುಗ. ತ್ರೇತಾಯುಗ 12,96,000 ವರ್ಷ. ಇಲ್ಲಿ ಭಗವಂತನನ್ನು ಕೆಂಪು ಬಣ್ಣದಿಂದ ಪೂಜೆ ಮಾಡ್ತಾಯಿದ್ರು. ಕೆಂಪು ರಕ್ತವರ್ಣ ಪರಮಾತ್ಮನನ್ನು ಪೂಜೆ ಮಾಡ್ತಾಯಿದ್ರು. ಈಗ ಧರ್ಮ 75%, ಅಧರ್ಮ 25%. ಅಧರ್ಮ ಹೆಚ್ಚಾಗಿದ್ದರಿಂದಾಗಿ ಮಾಂಸ ಇದ್ದರೆ ಜನರು ಜೀವಿತ ಇರ್ತಾಯಿದ್ರು, ಇಲ್ಲದೇ ಇದ್ದರೆ ಇರ್ತಿರಲಿಲ್ಲ. ಹೈಟ್ ಕಡಿಮೆ ಆಯಿತು. ಹೈಟ್ ಕಡಿಮೆ ಆಗಿ 50 ಫೀಟ್ ಎತ್ತರ ಇರ್ತಾಯಿದ್ರು. 40 to 50 ಫೀಟ್ ಎತ್ತರ ಇರ್ತಾಯಿದ್ರು. ಆ ನಂತರ 10,000 ವರ್ಷ ಜೀವಿತ ಇರ್ಬೋದು. 1,00,000 ಹೋಯಿತು, 10,000 ವರ್ಷ ಜೀವಿತ ಇರ್ಬೋದಾಗಿತ್ತು. 5 ಸಲ ಕ್ರಾಪ್ ತೆಗಿತಿದ್ರು, 5 ಸಲ ಬೆಳೆಯನ್ನು ತೆಗಿತಾಯಿದ್ರು. ಮನೆಯಲ್ಲಿರ್ತಕ್ಕಂಥ ಬಂಗಾರದ ಪಾತ್ರೆ ಎಲ್ಲ ಸ್ವಲ್ಪ ಹೋದ್ಬಿಟ್ಟು ಬೆಳ್ಳಿ ಪಾತ್ರೆಗಳು ಬಂದು, ಎಲ್ಲದಕ್ಕೂ ಬೆಳ್ಳಿ ಪಾತ್ರೆ, ಅಡುಗೆ ಮಾಡಲಿಕ್ಕೂ ಬೆಳ್ಳಿ ಪಾತ್ರೆ ಇದ್ದು. ಕರೆನ್ಸಿ ಬಂಗಾರದ ನಾಣ್ಯ. ಬಂಗಾರದ ನಾಣ್ಯದಿಂದ ಜಗತ್ತಿನ ವ್ಯವಹಾರ ನಡೀತಿತ್ತು. ಇಂಥ ಸಂದರ್ಭದಲ್ಲಿ ಪುಣ್ಯ 75%, ಪಾಪ 25%. ಅದರ ನಂತರ ದ್ವಾಪರಯುಗ 8,64,000 ವರ್ಷ. ಆ ನಂತರ ಇಲ್ಲಿ ಪರಮಾತ್ಮನನ್ನು ಪೀತಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ, ಪೀತಾಂಬರಧಾರಿಯಾಗಿ ಪೀತವರ್ಣದವನಾಗಿ ನಾರಾಯಣನನ್ನು ಪೂಜೆ ಮಾಡ್ತಾಯಿದ್ರು. ಧರ್ಮ 50, ಅಧರ್ಮ 50 ತ್ರೇತಾಯುಗದಲ್ಲಿ. ಈಗ ಮನುಷ್ಯನಿಗೆ ಬ್ಲಡ್ ಇದ್ದರೆ ಅವನು ಜೀವಿತ ಇರ್ತಾ ಇದ್ದ, ಇಲ್ಲದಾದರೆ ಇಲ್ಲ. ಮನುಷ್ಯನ ಹೈಟು 20ರಿಂದ 28 ಫೀಟ್ ಎತ್ತರ ಇರ್ತಾಯಿತ್ತು. ಮನುಷ್ಯ 1,000 ವರ್ಷದವರೆಗೆ ಜೀವಿತ ಇರ್ಬೋದಾಗಿತ್ತು. ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ವಿರಾಟ, ದೃಪದ ಇವರೆಲ್ಲ 800-900 ಜೀವಿತ ಇದ್ದರು. ಆ ನಂತರ 5 ಬದಲಾಗಿ 1,000 ಜೀವಿತ ಇರ್ಬೋದಾಗಿತ್ತು. ಕ್ರಾಪ್ 3 ಸಲ ತೆಗಿತು, ವರ್ಷಕ್ಕೆ 3 ಸಲ ತೆಗಿತಾಯಿದ್ರು. ಮನೆಯಲ್ಲಿ ಪಾತ್ರೆ ತಾಮ್ರದ ಪಾತ್ರೆ, ಬೆಳ್ಳಿ ಹೋಯಿತು, ತಾಮ್ರ ಬಂತು, ತಾಮ್ರದ ಪಾತ್ರೆ. ಆಮೇಲೆ ಕರೆನ್ಸಿ ಬೆಳ್ಳಿ ರೂಪಾಯಿಗಳು. ನಾವೆಲ್ಲ ಸಣ್ಣವ್ರದಾಗ ನೋಡಿವೆ. ಒಂದು ತೊಲೆ ಬೆಳ್ಳಿ 1 ರೂಪಾಯಿ. ಈಗ ದ್ವಾಪರಯುಗದಲ್ಲಿ 50 ಧರ್ಮ, 50 ಅಧರ್ಮ, 50 ಪುಣ್ಯ, 50 ಪಾಪ. ಇನ್ನು ಕಲಿಯುಗ 4,32,000. ಸರ್ವಸಾಮಾನ್ಯ ಒಂದು ಲೆಕ್ಕ ಇಟ್ಕೊಂಡ್ಬಿಡ್ರಿ. ಕಲಿಯುಗದ ಡಬಲ್ ದ್ವಾಪರಯುಗ, ದ್ವಾಪರಯುಗದ ಮತ್ತು ಕಲಿಯುಗ ಸೇರಿಸಿ ಕಲಿಯುಗದ 2 ಪಟ್ಟು ತ್ರೇತಾಯುಗ, ಕಲಿಯುಗದ 3 ಪಟ್ಟು ಕೃತಯುಗ. ಈ ರೀತಿಯಾಗಿ ಲೆಕ್ಕ ಇಟ್ಕೊಳ್ಬೇಕು. ಇಲ್ಲಿ ನಾವು ಪರಮಾತ್ಮನನ್ನು ಥರ ಇಲ್ಲಿ ಕೃಷ್ಣನನ್ನು ನಾವು ಪೂಜೆ ಮಾಡ್ತೀವಿ. ಅವನು ಕಪ್ಪು ವರ್ಣದವನು. ಧರ್ಮ 25, ಅಧರ್ಮ 75. ಅನ್ನಗತ ಪ್ರಾಣ, ಅನ್ನ ಇದ್ದರೆ ಜೀವಿತ ಇರ್ತೀವಿ. 4-5 ದಿವಸ 10 ದಿವಸ ಆಯಿತು ಅಂತಂದರೆ ಹೋಗ್ಬಿಡ್ತಾನೆ ಮನುಷ್ಯ. ಮ್ಯಾಕ್ಸಿಮಮ್ 8 ಫೀಟ್ವರೆಗೂ ಇರಬಹುದು, ಅದಕ್ಕಿಂತ ಹೆಚ್ಚಿರಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಮ್ಯಾಕ್ಸಿಮಮ್ 120 ವರ್ಷ ಜೀವಿತ ಇರಬಹುದು. ಜನರು ಅಧಾರ್ಮಿಕರೇ ಹೆಚ್ಚು. ಧರ್ಮ ಮಾಡ್ತಕ್ಕಂಥವರು ಎಲ್ಲೋ 5 to 10% ಸಿಗ್ತಾರೆ. 2 ಸಲ ಕ್ರಾಪ್, ಒಂದೊಂದು ಸಲ ಒಂದೇ ಸಲ ಕ್ರಾಪ್ ಬರ್ತದೆ. ಮನೆಯಲ್ಲಿ ಪಾತ್ರೆಗಳು ಮೃಣ್ಮಯ ಭಾಂಡಾನೆ, ಮಣ್ಣಿನ ಪಾತ್ರೆಗಳು. ಪ್ಲಾಸ್ಟಿಕ್ ಎಲ್ಲ ಮಣ್ಣು, ಪ್ಲಾಸ್ಟಿಕ್ ಪಾತ್ರೆಗಳು. ಆಮೇಲೆ ವ್ಯಾಪಾರ ತಾಮ್ರದ ನಾಣ್ಯ. ನೋಡಿದ್ಯಾ ನೀವು? ತಾಮ್ರದ ನಾಣ್ಯ ನೋಡಿದ್ಯಾ? ದುಡ್ಡು 1 ದುಡ್ಡು 2 ಆಣೆ 4 ಆಣೆ ತಾಮ್ರದ್ದಿದ್ದು. ಆವಾಗ ತಾಮ್ರ, ಹಿತ್ತಾಳೆ, ಕಾಪರ್ ಆಗಿನ ಕಾಲದಲ್ಲಿ ಕರೆನ್ಸಿ ಇತ್ತು. ಆ ನಂತರ ಪುಣ್ಯ 25%, ಪಾಪ 75%. ಈ ರೀತಿಯಾಗಿ ಕಲಿಯುಗದ ಧರ್ಮಗಳು. ಈಗ ಕಲಿಯುಗದಲ್ಲಿ ಯುಧಿಷ್ಠಿರ ಶಕ, ವಿಕ್ರಮ ಶಕ, ಶಾಲಿವಾಹನ ಶಕ ಈ ರೀತಿಯಾಗಿವೆ. ನಾವು ಶಾಲಿವಾಹನ ಶಕವನ್ನು
ನಂಬತಕ್ಕಂಥ ವ್ಯಕ್ತಿಗಳು. ಆದ್ದರಿಂದಾಗಿ ಈಗ 1948ನೇ ಶಾಲಿವಾಹನ ಶಕ ನಡೆದಿದೆ. ಶಾಲಿವಾಹನ ಶಕಕ್ಕೂ ನಮಗೂ 71 ಪ್ಲಸ್ ಮಾಡಿದರೆ ನಮ್ಮ ಇಸ್ವಿಸನ್ ಬರ್ತದೆ. ಇನ್ನು 16,052 ಶಾಲಿವಾಹನ ಶಕ ಬರಲಿಕ್ಕಿದೆ. ಕಲಿಯುಗದ ಕೊನೆಗೆ ವಿಜಯಾಭಿನಂದನ ಶಕ 10,000 ಇರ್ತದೆ. ನಾಗಾರ್ಜುನ ಶಕ 4 ಲಕ್ಷದವರೆಗೆ ಇರ್ತದೆ. ಕಲ್ಕಿ ಶಕ 821 ವರ್ಷ ಇರ್ತದೆ. ಈಗ ಇವತ್ತಿನ ವರ್ಷದ ಹೆಸರು ಪರಾಭವನಾಮ ಸಂವತ್ಸರ ಅಂತ ತಿಳ್ಕೊಂಡಂತೇಳಿ ಈ ವರ್ಷಕ್ಕೆ ಹೆಸರು. ಯಾವ ದಿನ ಯಾವ ವಾರದ ದಿನ ಯುಗಾದಿ ಪ್ರಾರಂಭ ಆಗ್ತದೆ ಅದಕ್ಕೆ ಆ ವಾರದ ರಾಜಗುರು ಅವನು ರಾಜನಾಗ್ತಾನೆ. ಇವತ್ತು ಗುರುವಾರ ಇದ್ದ ಯುಗಾದಿ ಬಂದದರಿಂದಾಗಿ ಗುರು ರಾಜನಾಗಿದ್ದಾನೆ. ಮತ್ತು ಮಂತ್ರಿ ಹೇಗಾಗ್ತಾರೆ, ಸೇನಾಧಿಪ ಯಾರಾಗ್ತಾರೆ, ನಾನು ನನ್ನ ನಿನ್ನಿನ ಪ್ರವಚನದಲ್ಲಿ ನಾನು ನಿಮಗೆ ಹೇಳಿದ್ದೇನೆ. ಅದು ಡಿಟೇಲಾಗಿ ಪೂರ್ತಿ ಡಿಟೇಲಾಗಿ ಹೇಳಿದ್ದೇನೆ. ಇಲ್ಲಿ ಒಂದು ಲೆಕ್ಕ ಇದೆ. ಸೂರ್ಯ ಯಾವ ವಾರ ಸಂಕ್ರಮಣ ಮಾಡ್ತಾನೆ ಅವನು ಮಂತ್ರಿ ಆಗ್ತಾನೆ. ಆ ನಂತರ ಸೂರ್ಯ ಯಾವಾಗ ತಾನು ಬೇರೆ ರಾಶಿಯಲ್ಲಿ ಸಂಕ್ರಮಣ ಮಾಡ್ತಾನೆ ಆಗ ಅವನು ಇಲ್ಲಿ ಸೇನಾಧಿಪತಿ ಆಗ್ತಾನೆ. ಅದರ ಡಿಟೇಲ್ ನಾನು ನಿನ್ನಿನ ದಿವಸ ನಿಮಗೆ ಕೊಟ್ಟಿದ್ದೇನೆ. ಅಲ್ಲಿಂದ ಅದನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಪರಾಭವನಾಮ ಸಂವತ್ಸರಕ್ಕೆ ಹೆಸರು ಯಾಕೆ ಬಂತು? ಸರ್ವಸಾಮಾನ್ಯ ಪರಾಭವ ಅಂದರೆ ಸೋಲು. ಯಾರು ಅಧಾರ್ಮಿಕರಿದ್ದಾರೆ ಈ ವರ್ಷ ಅವರೆಲ್ಲರಿಗೂ ಸೋಲು. ಯಾರು ಧರ್ಮ ಬಿಟ್ಟಿದ್ದಾರೆ ಅವರಿಗೆ ಈ ವರ್ಷ ಪೂರ್ತಿ ಪ್ರತಿಯೊಂದು ಕೆಲಸದೊಳಗೂ ಅವರು ಪರಾಜಿತರಾಗ್ತಾರೆ. ಆದರೆ ಯಾರು ಧರ್ಮದಿಂದ ಇದ್ದಾರೆ ಅವರಿಗೆ ಅಭವ, ಪರಮಾತ್ಮನ ಅನುಗ್ರಹದಿಂದ ಅಭವ ಅಂದರೆ ಮೋಕ್ಷ ಸಿಗ್ತದೆ. ಭವ ಅಂದರೆ ಸಂಸಾರ, ಅಭವ ಅಂದರೆ ಸಂಸಾರ ಇಲ್ಲ, ಸಂಸಾರದ ಹೊರಟೋಗ್ತದೆ ಅಂದರೆ ಮೋಕ್ಷ ಸಿಗ್ತದೆ ಅಂತ ಅರ್ಥ. ದೇವರ ಭಕ್ತಿ ಮಾಡ್ತಕ್ಕಂಥವರಿಗೆ ಮೋಕ್ಷ, ದೇವರನ್ನು ನಮ್ಮದೇ ಇರತಕ್ಕಂಥವರಿಗೆ ಎಲ್ಲ ರೀತಿಯಿಂದಲೂ ಸೋಲು. ಇದು ಪರಾಭವನಾಮ ಸಂವತ್ಸರದ ವಿಶಿಷ್ಟತೆ ಅರ್ಥ. ಇನ್ನೊಂದು ಪರಾವಿದ್ಯಾ ಅಂತ ತಿಳ್ಕೊಂಡಂತಂದರೆ ತತ್ವಜ್ಞಾನ, ಬ್ರಹ್ಮಸೂತ್ರ, ಶ್ರೀಮನ್ ನ್ಯಾಯಸುಧ ಇತ್ಯಾದಿ ಗ್ರಂಥಗಳನ್ನು ಯಾರು ಶ್ರವಣ ಮಾಡ್ತಾರೆ ಅಂಥವರಿಗೆ ಪರಾಭವತಿ, ಪರಮಾತ್ಮನ ವಿಶೇಷ ಅನುಗ್ರಹ ಆಗಿ ಮೋಕ್ಷ ಪ್ರಾಪ್ತಿಯಾಗ್ತದೆ. ಈ ಸಲ ಪರಾಭವ ಸಂವತ್ಸರದ ಫಲ ಈ ರೀತಿಯಾಗಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅಗ್ರಧಾನ್ಯಂ ಅಧಿಕಂ ಜಲಮಲ್ಪಂ ಭೂಭೃತಾಂ ಭವತಿ ಯುದ್ಧಮನಲ್ಪಂ ಶಾಜ್ಯನೋ ಗದವಶಾತ್ ಗತಧಾಮ ವತ್ಸರೋ ಯದಿ ಪರಾಭವನಾಮ. ಈ ವರ್ಷ ನಾವು ನಮ್ಮ ಸಂಧ್ಯಾವಂದನಾದಿಗಳನ್ನು, ದೇವರ ಪೂಜೆ, ದಾನ ಧರ್ಮಾದಿಗಳನ್ನು ಮಾಡದೇ ಇದ್ದರೆ ಧಾನ್ಯಕ್ಕೇನು ಕಡಿಮೆ ಬೀಳೋದಿಲ್ಲ, ಊಟಕ್ಕೇನು ಕಡಿಮೆ ಆಗೋದಿಲ್ಲ. ಆದರೆ ಕುಡಿಯಲಿಕ್ಕೆ ನೀರು ಭಾಳ ಕಡಿಮೆ ಸಿಗ್ತದೆ. ಕೆಲವು ಕಡೆಯಲ್ಲಿ ಪೂರ್ತಿ ಮಳೆಯೇ ಆಗೋದಿಲ್ಲ. ಆನಂತರ ಈ ವರ್ಷ ಪೂರ್ತಿ ಅಲ್ಲಿ ಇಲ್ಲಿ ಯುದ್ಧ ಆಗ್ತಾನೇ ಇರ್ತದೆ. ಯುದ್ಧ ಆಗ್ತಾ ಇರೋದರಿಂದಾಗಿ ಆಹಾರ ಸರಿ ಸಿಗೋದಿಲ್ಲ, ಇತ್ಯಾದಿ ಆಗೋದಿಲ್ಲ. ಅದರಿಂದ ಈ ಸಲವೂ ಕೂಡ ಕೊರೋನಾದಷ್ಟು ದೀರ್ಘವಾಗಿರ್ತಕ್ಕಂಥ ರೋಗ ಬರದೇ ಇದ್ದರೂ ಕೂಡ ಸರ್ವಸಾಮಾನ್ಯವಾಗಿ ಸಾಂಕ್ರಾಮಿಕ ರೋಗಗಳು ಈ ವರ್ಷದಲ್ಲಿ ಹೆಚ್ಚಾಗ್ತವೆ. ಇದು ಪರಾಭವನಾಮ ಸಂವತ್ಸರದ ಜನರಲ್ ಪ್ರಿಡಿಕ್ಷನ್. ಗುರು ರಾಜ ಆದ್ದರಿಂದಾಗಿ ಅವನು ಕಂಟ್ರೋಲ್ ಮಾಡ್ತಾನೆ. ಪರಾಭವ ಸಂವತ್ಸರದ ಏನು ಹಾನಿ ಇದೆ, ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಾನೆ. ಅವನೇನು ಮಾಡ್ತಾನೆ ಅಂತಂದರೆ, ಈ ವರ್ಷ ಆಕಳ ಹಾಲು ಸಮೃದ್ಧವಾಗಿ ಸಿಗ್ತದೆ.
ಆನಂತರ ಎಲ್ಲೆಲ್ಲಿ ಧಾರ್ಮಿಕ ಕಾರ್ಯಗಳು ನಡೀತಾ ಇದೆ ಅಲ್ಲಿ ಸರಿಯಾಗಿ ಮಳೆ ಆಗ್ತದೆ, ಧಾನ್ಯಕ್ಕೇನು ಕಡಿಮೆ ಬೀಳೋದಿಲ್ಲ, ಯಜ್ಞ ಯಾಗಾದಿಗಳು ಹೆಚ್ಚಾಗ್ತದೆ. ಪಾರ್ಥಿವೇ ಸುರೋಗರೋ ನಚ ರೋಗ, ರೋಗವು ಕಡಿಮೆ ಆಗ್ತದೆ, ರೋಗ ಭಾಳ ಕಡಿಮೆ ಇರ್ತದೆ. ಮಂತ್ರಿ ಕುಜ ಇವನು ಸ್ವಲ್ಪ ಕಠೋರ ವ್ಯಕ್ತಿ, ಹೆಸರಿಗೇನು ಅವನ ಹೆಸರು ಮಂಗಳ ಅಂತ ಕೊಂಡಂಥದ್ದು, ಆದರೆ ಅವನು ಭಾಳ ಉಗ್ರ ವ್ಯಕ್ತಿ. ಮತ್ತು ಇನ್ನೊಂದು ವಿಕ್ರಮ ಸಂವತ್ ಪ್ರಕಾರ ಈ ವರ್ಷದ ಹೆಸರು ಉಗ್ರ, ನಮ್ಮ ಪ್ರಕಾರ ಪರಾಭವ, ವಿಕ್ರಮ ಸಂವತ್ ಪ್ರಕಾರ ಉಗ್ರ ಸಂವತ್ಸರ. ಉಗ್ರ ಸಂವತ್ಸರ ಇದ್ದದರಿಂದಾಗಿ ಯುದ್ಧ ಇತ್ಯಾದಿಗಳು ನಡೀತಾನೇ ಇರ್ತವೆ. ಆದ್ದರಿಂದಾಗಿ ಅವರ್ಷಣತಃ ಕಣನಾಶನಂ, ಕೆಲವು ಕಡೆಯಲ್ಲಿ ಮಳೆ ಆಗೋದಿಲ್ಲ, ಕೆಲವು ಕಡೆಗೆ ಅತಿವೃಷ್ಟಿ ಆಗ್ತದೆ, ಹೀಗಾಗಿ ಬೆಳೆ ನಾಶವಾಗ್ತದೆ. ಆನಂತರ ಜ್ವಲನ ತಸ್ಕರ ರೋಗ ಪೀಡನಂ, ಅಲ್ಲಲ್ಲಿ ಬೆಂಕಿ ಹೆಚ್ಚೋದು ಹೆಚ್ಚಾಗ್ತದೆ, ಬೆಂಕಿ ಹತ್ತೋದು ಹೆಚ್ಚಾಗ್ತದೆ, ಬಾಂಬಿನ ಮೇಲೆ ಮತ್ತೆ ಬೆಂಕಿ ಹತ್ತಲ್ಲ. ಆನಂತರ ಕಳ್ಳತನ ಹೆಚ್ಚಾಗ್ತದೆ, ಆದ್ದರಿಂದ ಈ ಸಲ ಜನರು ಕಳ್ಳತನದ ಮನೆಗೇ ಸುರಕ್ಷಿತವಾಗಿಟ್ಕೊಳ್ಬೇಕು. ಆನಂತರ ರೋಗ ಪೀಡನಂ, ನಾನು ಹೇಳಿದಂತೆ ಅನೇಕ ಸಂಕ್ರಮಣ ರೋಗ ಬರಲಿಕ್ಕೆ ಸಾಧ್ಯತೆ ಇದೆ. ಸರ್ವಸಾಮಾನ್ಯವಾಗಿ ಎಲ್ಲ ದೇಶದ ಎಲ್ಲರೂ ಯುದ್ಧಕ್ಕೇ ನಾವು ಹೊಡೆದಾಡಬೇಕು, ನೀವು ಹೊಡೆದಾಡಬೇಕು, ಅವ್ರು ಹೊಡೆಯೋ ಇವ್ರು ಹೊಡೆಯೋದು ನಡೀತಾ ಇರ್ತದೆ. ಸೇನಾಧಿಪತಿ ಚಂದ್ರ ಏನು ಮಾಡ್ತಾನೆ, ಮಂಗಳನಿಂದ ಆಗಿರ್ತಕ್ಕಂಥ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಾನೆ. ಕೆಲವು ಕಡೆಯಲ್ಲಿ ಒಳ್ಳೆ ಬೆಳೆ ಬರ್ತದೆ, ಕೆಲವು ಸಂದರ್ಭದಲ್ಲಿ ಜನರು ಒಳ್ಳೆ ಆರೋಗ್ಯವಂತರಾಗಿರ್ತಾರೆ, ಹಾಲು ಸಾಕಷ್ಟು ಸಿಗ್ತದೆ. ಮುಂಗಾರಿಗೆ ಫಸ್ಟ್ ಕ್ರಾಪ್, ಮೊದಲೇ ಕ್ರಾಪ್ ಏನು ಬರ್ತದೆ, ಆ ಕ್ರಾಪಿಗೆ ಶುಕ್ರ ರಾಜನಾಗಿದ್ದಾನೆ. ಅದರಿಂದಾಗಿ ಸಂಪೂರ್ಣವಾಗಿರ್ತಕ್ಕಂಥ ಒಳ್ಳೆ ಬೆಳೆ ಸಿಗ್ತದೆ, ಯಾಕೆಂದರೆ ಶುಕ್ರ ಅನುಕೂಲಕರನಾಗಿರ್ತಾನೆ. ಸರ್ವಸಾಮಾನ್ಯವಾಗಿ ಆರೋಗ್ಯವು ಚೆನ್ನಾಗಿರ್ತದೆ. ಇವೆಲ್ಲ ಯಾವಾಗ ನಾವು ಧರ್ಮದಿಂದ ಇದ್ದರೆ. ಕೆಲವು ರಾಜರು ಯುದ್ಧದಿಂದ ತಮ್ಮ ಕೈಯನ್ನು ಹಿಂತೆಗೆದುಕೊಳ್ತಾರೆ. ಇದು ಶುಕ್ರ ರಾಜನಾದದ್ರಿಂದ ಅನುಕೂಲತೆ ಆಗ್ತದೆ. ಅಪರ ಸಸ್ಯಾಧಿಪತಿ ಸೆಕೆಂಡ್ ಕ್ರಾಪಿಗೆ ಮತ್ತು ಮಂಗಳ ಅಧಿಪತಿಯಾಗಿದ್ದಾನೆ. ಮತ್ತೆ ಅವನು ಏನು ಮಾಡ್ತಾನೆ, ಸೆಕೆಂಡ್ ಕ್ರಾಪಿನಲ್ಲಿ ಮತ್ತೆ ಬೆಲೆ ಹೆಚ್ಚಾಗ್ತದೆ. ಆನಂತರ ಅಲ್ಲಿ ಇಲ್ಲಿ ಯುದ್ಧ ಇತ್ಯಾದಿಗಳು ಹೆಚ್ಚಾಗಲಿಕ್ಕೆ ಚಾಲುವಾಗ್ತದೆ. ಆಮೇಲೆ ಕೆಲವು ಸಾಂಕ್ರಾಮಿಕ ರೋಗಗಳು ಬರಲಿಕ್ಕೆ ಸಾಧ್ಯತೆ ಇದೆ. ಧಾನ್ಯಕ್ಕೆ ಅಧಿಪತಿ ಬುಧ, ಆದ್ದರಿಂದಾಗಿ ಅಕ್ಕಿ, ಗೋಧಿ, ಆನಂತರ ಜವೆಗೋಧಿ ಇತ್ಯಾದಿಗಳು ಸಾಕಷ್ಟು ಸಿಗ್ತದೆ. ಬುಧ ಜನರಲ್ಲಿ ಧಾರ್ಮಿಕ ಭಾವವನ್ನು ಹುಟ್ಟಿಸ್ತಾನೆ. ಹೀಗಾಗಿ ಈ ವರ್ಷದಲ್ಲಿ ವೇದಶಾಸ್ತ್ರ ಓದಬೇಕು ಅಂತಕ್ಕಂಥವರಿಗೆ ಬುಧನ ಅನುಕೂಲತೆ ಇದೆ. ಬೆಳೆಗೆ ಚಂದ್ರ ಅಧಿಪತಿ, ಚಂದ್ರನು ಶಾಂತ ಸ್ವಭಾವದವನು, ಹೀಗಾಗಿ ಸಾಕಷ್ಟು ಬೆಳೆಯನ್ನು ಕೊಡ್ತಾನೆ. ಒಳ್ಳೆ ಮಳೆ ಆಗ್ತದೆ ಮತ್ತು ನದಿ ಬಾವಿಗಳು ತುಂಬಿರ್ತವೆ. ವಿಶೇಷವಾಗಿ ಜ್ಞಾನದ ಮಾರ್ಗದಲ್ಲಿರ್ತಕ್ಕಂಥವರಿಗೆ ಪರಮಾತ್ಮ ಚಂದ್ರ ಅನುಕೂಲಕರನಾಗಿದ್ದಾನೆ. ರಸಕ್ಕೆ ಅಧಿಪತಿ ರವಿ ಮತ್ತು ಮಂಗಳನಂತೆ ಉಗ್ರವ, ಹೀಗಾಗಿ ಜನರಲ್ಲಿ ಒಂದು ಭೀತಿಯನ್ನು ಹುಟ್ಟಿಸ್ತಾನೆ. ಕೆಲವು ಕಡೆಯಲ್ಲಿ ಅನಾವೃಷ್ಟಿ ಆಗ್ತದೆ, ಜನರಲ್ಲಿ ರೋಗ ಬೆಳೀಬಹುದು. ಆಮೇಲೆ ಈ ಸಲ ಸಕ್ಕರೆ ಬೆಲೆ ಹೆಚ್ಚಾಗ್ತದೆ, ಎಣ್ಣೆ ಬೆಲೆ ಹೆಚ್ಚಾಗ್ತದೆ. ಆನಂತರ ಜವೆಗೋಧಿಯ ಬೆಲೆ ಹೆಚ್ಚಾಗ್ತದೆ, ಕಾಟನ್ ಬೆಲೆ ಹೆಚ್ಚಾಗ್ತದೆ. ಇಷ್ಟು ರವಿಯ ಫಲ ಹೀಗಿದೆ. ನೀರಸಕ್ಕೆ ಅಧಿಪತಿ ಗುರು. ನೀರಸ ಪದಾರ್ಥ ಅಂತಿಕೊಂಡಂತಂದರೆ ಒಟ್ಟೆಲ್ಲ ಬೆಳ್ಳಿ, ಬಂಗಾರ, ಎಲ್ಲ ಧಾತುಗಳು ಇತ್ಯಾದಿಗಳು, ಆಮೇಲೆ ಗಂಧ ಇತ್ಯಾದಿ.
ಅಡಿಕೆ ಚೆನ್ನಾಗಿ ಬರ್ತದೆ ಈ ಸಲ. ಆನಂತರ ಬೆಳ್ಳಿ ಬಂಗಾರಕ್ಕೆ ಕಡಿಮೆ ಇರೋದಿಲ್ಲ, ಆದರೆ ಬೆಳೆ ಬಹಳ ಏನು ಕಡಿಮೆ ಆಗೋದಿಲ್ಲ, ಆದರೆ ಹೆಚ್ಚಾದದ್ದು ಸ್ವಲ್ಪ ಕಡಿಮೆ ಆಗ್ತದೆ. ಆಮೇಲೆ ಚರ್ಮ ಬೆಳೆ ಕಡಿಮೆ ಆಗ್ತದೆ, ಸಾಕಷ್ಟು ಹೂಗಳು ಅನುಕೂಲವಾಗ್ತವೆ, ವನಗಳು ಬೆಳೆಯುತ್ತವೆ, ಜನರಲ್ಲಿ ಒಂದು ತರಹದ ಅನುಕೂಲತೆ ಇರ್ತದೆ. ಇನ್ನು ನಕ್ಷತ್ರದ ಪ್ರಕಾರ ನಾವು ಫಲವನ್ನು ನೋಡಬೇಕು ಅಂತಿಕೊಂಡಂತಂದರೆ, ಅಶ್ವಿನಿ ನಕ್ಷತ್ರಕ್ಕೆ ಎಲ್ಲವೂ ಸರಿಯಾಗಿದೆ, ಹಣನೂ ಚೆನ್ನಾಗಿದೆ, ಆರೋಗ್ಯವೂ ಚೆನ್ನಾಗಿದೆ. ಆನಂತರ ಸಮಾಧಾನ ಚೆನ್ನಾಗಿದೆ. ಭರಣಿ ನಕ್ಷತ್ರಕ್ಕೆ ಶತ್ರು ಭಯ ಇದೆ. ಕೃತ್ತಿಕಾ ನಕ್ಷತ್ರಕ್ಕೆ ರೋಗ ಭಯ ಇದೆ. ಇಲ್ಲ, ಕೃತ್ತಿಕಾ ನಕ್ಷತ್ರಕ್ಕೆ ಸಂಪತ್ತಿ ನಾಶದ ಭಯ ಇದೆ. ರೋಹಿಣಿ ನಕ್ಷತ್ರ ಚೆನ್ನಾಗಿದೆ. ಮೃಗಶಿರ ನಕ್ಷತ್ರಕ್ಕೆ ರೋಗ ಮತ್ತು ಶತ್ರು ಭಯ ಇದೆ. ಆರ್ದ್ರ ನಕ್ಷತ್ರ ಚೆನ್ನಾಗಿದೆ. ಪುನರ್ವಸು ನಕ್ಷತ್ರ ಚೆನ್ನಾಗಿದೆ. ಪುಷ್ಯ ನಕ್ಷತ್ರಕ್ಕೆ ಮಾತ್ರ ಸ್ವಲ್ಪ ಶತ್ರು ಭಯ ಮತ್ತು ಹಣ ಹೆಚ್ಚು ಖರ್ಚಾಗುವ ಸಂದರ್ಭ ಇದೆ. ಆಶ್ಲೇಷ ನಕ್ಷತ್ರ ಕಾಮನ್ ಆಗಿದೆ. ಮಘ ನಕ್ಷತ್ರ ಚೆನ್ನಾಗಿದೆ. ಪುಬ್ಬ ಅಥವಾ ಪೂರ್ವ ಫಲ್ಗುನಿ ನಕ್ಷತ್ರಕ್ಕೆ ಶತ್ರು ಭಯ ಬಿಡಿಸ್ಬೋದು. ಉತ್ತರ ಫಾಲ್ಗುನಿ ಪರವಾಗಿಲ್ಲ. ಹಸ್ತ ನಕ್ಷತ್ರಕ್ಕೆ ಆರೋಗ್ಯನೂ ಸ್ವಲ್ಪ ಅನಾನುಕೂಲತೆ ಇದೆ, ಧನವೂ ಕೂಡ ಅನವಶ್ಯಕವಾಗಿ ಹೆಚ್ಚು ಖರ್ಚಾಗ್ತದೆ. ಚಿತ್ರ ನಕ್ಷತ್ರಕ್ಕೆ ಶತ್ರು ಭಯ ಇದೆ. ಸ್ವಾತಿ ನಕ್ಷತ್ರ ಪರವಾಗಿಲ್ಲ. ವಿಶಾಖ ಪರವಾಗಿಲ್ಲ. ಅನುರಾಧ ನಕ್ಷತ್ರಕ್ಕೆ ಶತ್ರು ಭಯ ಇದೆ. ಜ್ಯೇಷ್ಠ ನಕ್ಷತ್ರಕ್ಕೆ ಹಣದ ಅನಾನುಕೂಲತೆ ಉಂಟಾಗ್ಬೋದು. ಮೂಲ ನಕ್ಷತ್ರ ಪರವಾಗಿಲ್ಲ. ಪೂರ್ವಾಷಾಢ ನಕ್ಷತ್ರಕ್ಕೆ ಆರೋಗ್ಯ ಚೆನ್ನಾಗಿರೋದಿಲ್ಲ. ಉತ್ತರಾಷಾಢ ನಕ್ಷತ್ರಕ್ಕೆ ಆರೋಗ್ಯ ಚೆನ್ನಾಗಿರೋದಿಲ್ಲ. ಶ್ರವಣ ಪರವಾಗಿಲ್ಲ. ಧನಿಷ್ಠ ಶತ್ರು ಭಯ ಮತ್ತು ಸಂಪತ್ತಿ ನಾಶವಾಗ್ಬೋದು. ಶತವಿಷ ಪರವಾಗಿಲ್ಲ. ಪೂರ್ವ ಭಾದ್ರಪದ ಪರವಾಗಿಲ್ಲ. ಉತ್ತರ ಭಾದ್ರಪದ ಶತ್ರು ಭಯ ಉಂಟಾಗಲಿಕ್ಕೆ ಸಾಧ್ಯತೆ ಇದೆ. ರೇವತಿ ಪರವಾಗಿಲ್ಲ. ಇನ್ನು ರಾಶಿಯ ಪ್ರಕಾರ ನೋಡಲಿಕ್ಕೆ ವಿಚಾರ ಮಾಡಿದರೆ, ಮೇಷರಾಶಿ ಚೆನ್ನಾಗಿದೆ. ವೃಷಭ ರಾಶಿ ಕಷ್ಟ ಹೆಚ್ಚು, ಸುಖ ಕಡಿಮೆ. ಮಿಥುನ ರಾಶಿ ಸುಖ ಹೆಚ್ಚು, ಕಷ್ಟ ಕಡಿಮೆ. ಕರ್ಕ ರಾಶಿ ಸುಖ ಹೆಚ್ಚು, ಕಷ್ಟ ಕಡಿಮೆ. ಸಿಂಹ ಸುಖ ಹೆಚ್ಚು, ಕಷ್ಟ ಕಡಿಮೆ. ಕನ್ಯಾ ಸುಖ ಹೆಚ್ಚು, ಕಷ್ಟ ಕಡಿಮೆ. ತುಲಾ ಪ್ರಾಬ್ಲಮ್ ಹೆಚ್ಚು, ಸುಖ ಕಡಿಮೆ. ವೃಶ್ಚಿಕ ಸುಖ ಹೆಚ್ಚು, ಪ್ರಾಬ್ಲಮ್ ಭಾಳ ಕಡಿಮೆ. ಧನು ಸುಖ ಹೆಚ್ಚು, ಅನಾನುಕೂಲತೆ ಕಡಿಮೆ. ಮಕರ ಪ್ರಾಬ್ಲಮ್ ಜಾಸ್ತಿ, ಸುಖ ಕಡಿಮೆ. ಕುಂಭ ಪ್ರಾಬ್ಲಮ್ ಜಾಸ್ತಿ, ಸುಖ ಕಡಿಮೆ. ಮೀನ ಸ್ವಲ್ಪ ಸುಖ ಹೆಚ್ಚು. ಇದು ಆಯವ್ಯಯದ ದೃಷ್ಟಿಯಿಂದ ಇರ್ತಕ್ಕಂಥ ಒಂದು ಕ್ರಮ. ಆದರೆ ಈ ವರ್ಷ ಐದು ರಾಶಿಯವರು ಸ್ವಲ್ಪ ಭಗವಂತನ ವಿಶೇಷ ಆರಾಧನೆ ಮಾಡಬೇಕು. ಐದು ರಾಶಿ ಅಷ್ಟು ಚೆನ್ನಾಗಿಲ್ಲ. ಒಂದು ಮೇಷ, ಎರಡನೇದು ವೃಷಭ, ಮೂರನೇದು ಸಿಂಹ, ನಾಲ್ಕನೇದು ತುಲಾ, ಐದನೇದು ಕುಂಭ. ಮೇಷರಾಶಿಯವರಿಗೆ ಮಂತ್ರಿ ಮಂಗಳನ ಅನಾನುಕೂಲತೆ ಇದೆ. ಸ್ವಲ್ಪ ರಿಸ್ಕ್ ತೆಗೆದುಕೊಳ್ಳೋದು ಕಡಿಮೆ ಮಾಡಬೇಕು. ಹೊಸ ಕೆಲಸ ಪ್ರಾರಂಭ ಮಾಡಬಹುದು. ಮೇಷರಾಶಿಯವರಿಗೆ ಈ ವರ್ಷ
ಸ್ವಲ್ಪ ಅನಾನುಕೂಲತೆಯಿಂದ ಸಿಟ್ಟು ಹೆಚ್ಚು ಬರ್ಬೋದು. ಆದ್ದರಿಂದ ಯಾರು ಮೇಷರಾಶಿ ಅದ ಗಂಡಂದು ಹೆಣ್ಣಿಂದು ನೋಡಿರಿ, ಸ್ವಲ್ಪ ಅವರನ್ನು ಕಂಟ್ರೋಲ್ ಮಾಡಿ. ಆದಷ್ಟು ವಿವಾದದಿಂದ ಚರ್ಚಾದಿಂದ ದೂರ ಇಡಬೇಕು. ಪರಸ್ಪರ ಚರ್ಚೆ ಭಾಳ ಮಾಡೋದು ಬೇಡ. ಒಬ್ಬರಿಗೊಬ್ಬರು ನಾ ಹೆಚ್ಚು ನೀ ಹೆಚ್ಚು ಅಂತ ಅನ್ನೋದು ಬೇಡ. ಮೇಷರಾಶಿಯವರು ವಾಯುಸ್ತುತಿ, ಸುಂದರಕಾಂಡ ಇವುಗಳನ್ನು ಹೇಳ್ತಾ ಇದ್ದರೆ ಈ ಎಲ್ಲ ದೋಷಗಳು ದೂರವಾಗ್ತವೆ. ಅವರು ತಪ್ಪದೇ ಈ ವರ್ಷ ಮಾಡಲೇಬೇಕು. ವೃಷಭ ರಾಶಿಯವರಿಗೂ ಕೂಡ ಮಂಗಳನ ಅನಾನುಕೂಲತೆ ಇದೆ. ಸ್ವಲ್ಪ ಆರ್ಥಿಕ ಸ್ಥಿತಿ ಚೆನ್ನಾಗ್ಲಿಕ್ಕೆ ಸಾಧ್ಯತೆ ಇದೆ. ಸ್ವಲ್ಪ ಹೊಸ ವಸ್ತು ಬರಬಹುದು. ಆದರೆ ಮೇನಾಗಿ ಗಂಟಲು ಮತ್ತು ಹೊಟ್ಟೆ ರೋಗಗಳು ಆಗುವ ಸಂದರ್ಭ ಇದೆ. ಅದರಿಂದಾಗಿ ವೃಷಭ ರಾಶಿಯವರು ಈ ಆರೋಗ್ಯದ ವಿಷಯದಲ್ಲಿ ಹೆಚ್ಚಿಗೆ ಕಾಳಜಿ ವಹಿಸಬೇಕು. ಈ ಅನಾನುಕೂಲತೆ ಆಗಬಾರ್ದು ಅಂತಕೊಂಡಂತಂದರೆ ಶುಕ್ರವಾರ ದಿವಸ ಶ್ರೀ ಸೂಕ್ತ, ಲಕ್ಷ್ಮೀ ಶೋಭಾನ ತಪ್ಪದೆ ಹೇಳಬೇಕು. ದಿನ ಹೇಳಿದರೆ ಭಾಳ ಒಳ್ಳೆಯದು. ಸಿಂಹರಾಶಿಯವರಿಗೆ ಮಾನ ಸನ್ಮಾನ ಸಿಗ್ತಾರೆ. ಆದರೆ ಸಿಂಹರಾಶಿಯವರು ಓವರ್ ಕಾನ್ಫಿಡೆನ್ಸ್ ಮಾಡಲಿಕ್ಕೆ ಹೋಗಬಾರ್ದು. ಇಲ್ಲದೇ ಅವ್ರ ನಿಶ್ಚಿತ ಅಭಾವವಾಗ್ತದೆ. ಆದ್ದರಿಂದಾಗಿ ಅವರಿಗೆ ಓವರ್ ಕಾನ್ಫಿಡೆನ್ಸ್ ಮಾಡದೆ ಒಂದು ನಾರ್ಮಲ್ ರೀತಿಯಲ್ಲಿ ತಮ್ಮ ಜೀವನ ನಡೆಸಬೇಕು. ವಿಶೇಷವಾಗಿ ಸಿಂಹರಾಶಿಯವರು ಗಾಯತ್ರಿ ಜಪ ಮತ್ತು ಆದಿತ್ಯ ಹೃದಯ ಸ್ತೋತ್ರದ ಪಠನ ಮಾಡಬೇಕು. ತುಲಾರಾಶಿಯವರಿಗೆ ಪಾರ್ಟ್ನರ್ಶಿಪ್ನಲ್ಲಿ ಕೆಲಸ ಮಾಡ್ತಾಯಿದ್ರೆ ಸಫಲತೆ ಚೆನ್ನಾಗಿದೆ. ಗಂಡ ಹೆಂಡತಿಯರಲ್ಲಿ ಜಗಳ ಆಗೋದಿಲ್ಲ. ತುಲಾರಾಶಿಯವರು ನಿಶ್ಚಿಂತ ಇರ್ಬೋದು. ಆದರೆ ಅನಾರೋಗ್ಯದಲ್ಲಿ ಮೇನ್ ಊಟದಿಂದ ಅನಾನುಕೂಲತೆ ಆಗಲಿಕ್ಕೆ ಸಾಧ್ಯತೆ ಇದೆ. ಫುಡ್ ಪಾಯ್ಸನ್ ಸಂಭವ ಇದೆ. ಆದ್ದರಿಂದ ಊಟ ಮಾಡುವಾಗ ಲಕ್ಷ್ಯ ಕೊಟ್ಟು ತಂಗಳಂಗೆಲ್ಲ ತಿನ್ನದೆ ತಾಜಾ ಊಟವನ್ನು ಮಾಡಬೇಕು. ಇವರು ಕೂಡ ಶುಕ್ರವಾರ ದಿವಸ ಲಕ್ಷ್ಮೀ ಪೂಜೆ ಮತ್ತು ಲಕ್ಷ್ಮೀ ಶೋಭಾನ, ಶ್ರೀ ಸೂಕ್ತ, ಆನಂತರ ಲಕ್ಷ್ಮೀ ಹೃದಯ ಇತ್ಯಾದಿ ಪಾರಾಯಣ ಮಾಡಬೇಕು. ಕುಂಭರಾಶಿಯವರು ಹೊಸ ಪ್ರಾಜೆಕ್ಟ್ ಚಾಲೂ ಮಾಡ್ಬೋದು. ಆನಂತರ ಅಣ್ಣ ತಂಗಿಯರಲ್ಲಿ ಅನುಕೂಲತೆ ಇರ್ತದೆ. ಆದರೆ ಈ ವರ್ಷ ಅನವಶ್ಯಕ ವಿಷಯದಲ್ಲಿ ಖರ್ಚು ಜಾಸ್ತಿ ಆಗ್ತದೆ. ಇವರು ಹಿರಿಯರ ಆಶೀರ್ವಾದ ದಿನಾಲು ತೆಗೆದುಕೊಂಡ್ರೆ ಕುಂಭರಾಶಿ ಅನುಕೂಲವಾಗ್ತದೆ. ದಿನಾಲು ಮನೆಯಲ್ಲಿ ಯಾರು ಹಿರಿಯರಿರ್ತಾರೆ ನಮಸ್ಕಾರ ಮಾಡಿ ಆಶೀರ್ವಾದ ತೆಗೆದುಕೊಂಡ್ಬಿಡಿ. ವಿಷ್ಣು ಸಹಸ್ರನಾಮ ಪಾರಾಯಣ ತಪ್ಪದೇ ಮಾಡಿ ಕುಂಭರಾಶಿಯವರು. ಅಶ್ವತ್ಥ ವೃಕ್ಷದ ಪೂಜೆ ಕುಂಭರಾಶಿಯವರಿಗೆ ಅನುಕೂಲತೆ ಇದೆ. ಇನ್ನು ಮೇಷರಾಶಿ 60-40, ವೃಷಭ ರಾಶಿ 60-40. ಮೇಷರಾಶಿಯವರು ಚೈತ್ರ, ಭಾದ್ರಪದ, ಶ್ರಾವಣ, ಭಾದ್ರಪದ, ಮಾಘ ಮತ್ತು ಆಷಾಢ ಈ 5 ತಿಂಗಳು ಕಾಳಜಿ ವಹಿಸಬೇಕು. ಚೈತ್ರ, ಆಷಾಢ, ಭಾದ್ರಪದ, ಶ್ರಾವಣ, ಭಾದ್ರಪದ ಮತ್ತು ಮಾಘ ಮೇಷರಾಶಿಯವರು ಸ್ವಲ್ಪ ಹೆಚ್ಚು ಲಕ್ಷ್ಯ ಕೊಡಬೇಕು. ವೃಷಭ ರಾಶಿಯವರು 50-50, ಹತ್ರ 60-40 ಅಂತ ಅನ್ಬೋದು. ಚೈತ್ರ, ವೈಶಾಖ, ಶ್ರಾವಣ, ಕಾರ್ತಿಕ, ಮಾರ್ಗಶೀರ್ಷ 5 ತಿಂಗಳು ಸ್ವಲ್ಪ ಕಾಳಜಿ ವಹಿಸಬೇಕು. ಆ ತಿಂಗಳಲ್ಲಿ ಸಾಕಷ್ಟು ಸಾಹಸ ಮಾಡಲಿಕ್ಕೆ ಹೋಗಬಾರ್ದು. ದೇವರಲ್ಲಿ ವಿಶೇಷ ಅನುವಾದ ಮಾಡಬೇಕು. ಮಿಥುನ ರಾಶಿಯವರಿಗೆ ಚೈತ್ರ, ವೈಶಾಖ, ಆಷಾಢ, ಶ್ರಾವಣ ಹಾಗೂ ಮಾಘ ಈ 5 ಮಾಸಗಳು ಚೆನ್ನಾಗಿಲ್ಲ. ಸ್ವಲ್ಪ ಲಕ್ಷ್ಯದಲ್ಲಿರಬೇಕು. ಕರ್ಕರಾಶಿಯವರಿಗೆ ಚೈತ್ರ, ಆನಂತರ ಜ್ಯೇಷ್ಠ, ಕಾರ್ತಿಕ, ಮಾಘ ಮತ್ತು ಮಾರ್ಗಶೀರ್ಷ ಈ 6 ತಿಂಗಳು ಚೆನ್ನಾಗಿಲ್ಲ. ಆದ್ದರಿಂದ ಕರ್ಕರಾಶಿಯವರು
ಸ್ವಲ್ಪ ವಿಶೇಷವಾಗಿ ದೇವರ ಆರಾಧನೆಯನ್ನು ಮಾಡಬೇಕು. ಸಿಂಹರಾಶಿ 60-40. ಆದರೆ ಸಿಂಹರಾಶಿಯವರಿಗೆ ಚೈತ್ರ, ಆಮೇಲೆ ಅಧಿಕ ಜ್ಯೇಷ್ಠ ಮಾಸ, ಶ್ರಾವಣ, ಭಾದ್ರಪದ, ಮಾಘ ಈ 5 ತಿಂಗಳು ಚೆನ್ನಾಗಿಲ್ಲ, ಅವರು ಲಕ್ಷ್ಯದಲ್ಲಿಟ್ಟುಕೊಳ್ಬೇಕು. ಕನ್ಯಾ ರಾಶಿಯವರು ಚೈತ್ರ, ವೈಶಾಖ, ಆನಂತರ ಮಾರ್ಗಶೀರ್ಷ, ಪುಷ್ಯ, ಮಾಘ 5 ತಿಂಗಳು ಸ್ವಲ್ಪ ಕಾಳಜಿ ವಹಿಸಬೇಕು. ತುಲಾರಾಶಿಯವರು ಅವರಿಗೆ ಚೆನ್ನಾಗಿದೆ. ಮಂಗಳನ ಶನಿಯ ಪ್ರಭಾವ ಆಗ್ತಾಯಿದ್ರೂ ಸಹಿತ ಅವ್ರಿಗೆ ಅನುಕೂಲತೆ ಇದೆ. ಅವರು ಶ್ರಾವಣ, ಭಾದ್ರಪದ, ಆನಂತರ ಶ್ರಾವಣ, ಭಾದ್ರಪದ, ಕಾರ್ತೀಕ ಮತ್ತು ಮಾಘ ಸ್ವಲ್ಪ ಎಚ್ಚರದಲ್ಲಿರಬೇಕು. ವೃಶ್ಚಿಕ ರಾಶಿ ಚೆನ್ನಾಗಿದೆ. ಆನಂತರ 60-40. ಆದರೆ ಸಂದರ್ಭ ಏನಿದೆ ಅಂತ ತಿಳ್ಕೊಂಡಂತಂದರೆ 15 ದಿವಸ ಚೆನ್ನಾಗಿರ್ತದೆ, 15 ದಿವಸ ಅನಾನುಕೂಲತೆ ಇರ್ತದೆ ವೃಶ್ಚಿಕ ರಾಶಿಯವರಿಗೆ. ಆದ್ದರಿಂದಾಗಿ ಪೂರ್ತಿ ವರ್ಷ ಅವರು ಸ್ವಲ್ಪ ದೇವರ ಹತ್ರ ವಿಶೇಷ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಧನುರಾಶಿ ಚೆನ್ನಾಗಿದೆ, 70-30 ಅನ್ಬೋದು. ವೈಶಾಖ, ನಿಜ ಜ್ಯೇಷ್ಠ, ಭಾದ್ರಪದ, ಶ್ರಾವಣ ಮತ್ತು ಫಾಲ್ಗುಣ ಈ 4 ತಿಂಗಳು ಅಷ್ಟು ಅನುಕೂಲ ಇಲ್ಲ. ಮಕರ ರಾಶಿ ಚೈತ್ರ, ವೈಶಾಖ, ಶ್ರಾವಣ, ಪುಷ್ಯ, ಮಾಘ ಈ ತಿಂಗಳು ಅವರಿಗೆ ಚೆನ್ನಾಗಿಲ್ಲ, 60-40 ಅನುಕೂಲತೆ ಇದೆ. ಕುಂಭ, ಮೀನ, ಮೇಷ ಈ 3 ರಾಶಿಯಲ್ಲಿ 7.5 ಇರೋದರಿಂದಾಗಿ ಅವರಿಗೆ 50-50. ಆದರೆ ಯಾರು ವಾಯುದೇವರು ಉಪಾಸನೆ ಮಾಡ್ತಾರೆ, ಕುಂಭ, ಮೀನ, ಮೇಷ, ಮೀನದಲ್ಲಿ ಶನಿ ಇದ್ದಾನೆ, ಆದ್ದರಿಂದ ಹಿಂದಿನ ನಕ್ಷತ್ರ, ಮುಂದಿನ ನಕ್ಷತ್ರ ಮತ್ತು ಮೀನದಲ್ಲಿರ್ತಕ್ಕಂಥ ಶನಿ ಸ್ವಂತ ನಕ್ಷತ್ರ, ಈ 3 ನಕ್ಷತ್ರಗಳಿಗೆ 7.5 ಇದೆ. ಇವರು ತಪ್ಪದೇ ದಿನಾಲು ವಾಯುದೇವರು ಉಪಾಸನೆ ಮಾಡಬೇಕು. ಯಾಕೆ? ಶನಿ ಅಗ್ನಿ ತತ್ವ, ಅವನು ಸ್ವಲ್ಪ ಶಾಂತನಾಗಬೇಕಾಗಿದ್ದರೆ ವಾಯುತತ್ವ ಅದಕ್ಕೆ ಅನುಕೂಲ ಮಾಡಬೇಕು. ಅದಕ್ಕೋಸ್ಕರ ವಾಯುದೇವರ ಉಪಾಸನೆಯನ್ನು ತಪ್ಪದೇ ಮಾಡಬೇಕು. ಇನ್ನು ಅಧಿಕ ಮಾಸ ಈ ವರ್ಷ ಮೇ 17ರಿಂದ ಜೂನ್ 15ರವರೆಗೂ ಅಧಿಕ ಮಾಸ ಇದೆ. ಪ್ರತಿ ಸಲದಂತೆ ತಪ್ಪದೇ ನಮ್ಮ ವಿದ್ಯಾಪೀಠದಲ್ಲಿ ಬೃಹತಿ ಸಹಸ್ರ ಹೋಮವನ್ನು ನಾವು ತಪ್ಪದೇ ಮಾಡ್ತೇವೆ. ಅದರ ಜೊತೆಯಲ್ಲಿ ಈ ಸಲ 72 ಮಹಾಮಂತ್ರಗಳ ಹೋಮವನ್ನು ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ಇಟ್ಕೊಂಡಿದ್ದೇವೆ. 30 ದಿನದಲ್ಲಿ ದಿನಕ್ಕೆ 2-3 ಮಂತ್ರ ನಾವು ಮಾಡ್ತಾಯಿದ್ರೆ, ದೊಡ್ಡ ಮಂತ್ರ ಇದ್ದರೆ 1-2 ಮಾಡಿಕೊಂಡು ಈ ಪೂರ್ತಿ ಪ್ರತಿ ಸಹಸ್ರ ಜೊತೆಗೆ 72 ಮಹಾಮಂತ್ರಗಳ ಹೋಮವನ್ನು ಮಾಡ್ತೇವೆ. ಯಾಕೆ ಅಂತ ತಿಳ್ಕೊಂಡಂತಂದರೆ ಈ ವರ್ಷ ಪರಾಭವ, ಅದರಿಂದಾಗಿ ಯಾರಿಗೂ ಪರಾಭವ ಆಗಬಾರ್ದು, ಜೀವನದಲ್ಲಿ ಶ್ರೇಯಸ್ ಸಿಗಬೇಕು ಅಂತ ತಿಳ್ಕೊಂಡಂಥ ರೀತಿಯಲ್ಲಿ ನಾವು ಪ್ರಯತ್ನವನ್ನು ಮಾಡ್ತಾಯಿದ್ದೇವೆ. ಶ್ರಾವಣ ಮಾಸದಲ್ಲಿ 2 ಏಕಾದಶಿ ಬರ್ತದೆ. ಶ್ರಾವಣ ಶುಕ್ಲ ಪಕ್ಷದಲ್ಲಿ 2 ಏಕಾದಶಿ, ಕೃಷ್ಣ ಪಕ್ಷದಲ್ಲಿ 2 ಉಪವಾಸ, ಕೃಷ್ಣಾಷ್ಟಮಿ, ಏಕಾದಶಿ. ಆದರೆ ಕೃಷ್ಣಾಷ್ಟಮಿ ಮರುದಿವಸ ಮಾತ್ರ ಸೂರ್ಯೋದಯಕ್ಕೇ ಪಾರಣೆ ಇದೆ, ಬೇರೆ ಭಾಳ ಮಾಡೋ ಕಾರಣವಿಲ್ಲ, ಮರುದಿವಸ ಪಾರಣೆ ಇದೆ. ಮಾತ್ರ ರಾಯರ ಆರಾಧನೆಗೆ ರಜತೆ ಏನು ಕಾಳ ಇಲ್ಲ. ಶನಿ, ರವಿ, ಸೋಮ 3 ದಿವಸ ಇದೆ. ರವಿವಾರ ದಿವಸ ಮಧ್ಯಾರಾಧನೆ ಇದೆ. ಋಷಿ ಪಂಚಮಿ ಹಿಡಿಬಹುದು, ಮತ್ತು ಉದ್ಯಾಪನೆ ಮಾಡೋರು ಮಾಡ್ಬೋದು. ಆನಂತರ ಸರ್ವಸಾಮಾನ್ಯವಾಗಿ ಎಲ್ಲರೂ
ವಿಷ್ಣು ಸಹಸ್ರನಾಮ, ಲಕ್ಷ್ಮೀ ಶೋಭಾನ, ದುರ್ಗಾ ಮತ್ತು ಧನ್ವಂತರಿ, ನರಸಿಂಹ ಸುಳಾದಿಗಳನ್ನು ಪಾರಾಯಣ ಮಾಡ್ತಾಯಿದ್ದರೆ ಈ ವರ್ಷ ಅವ್ರು ನಿಶ್ಚಿತವಾಗಿಯೂ ಚೆನ್ನಾಗಿದೆ. ಪರಾಭವ ಅರ್ಥದಲ್ಲಿ ನಾವು ದೇವರ ಭಕ್ತರು, ದೇವರನ್ನು ನಂಬಿದ್ದೇವೆ. ಆದ್ದರಿಂದ ನಮಗೆ ಏನಾಗ್ತದೆ ಅಂತ ತಿಳ್ಕೊಂಡಂತಂದರೆ ನಮ್ಮ ಒಳಗಿನ ಶತ್ರುಗಳಿಗೂ ಪರಾಭವ ಆಗ್ತದೆ, ಹೊರಗಿನ ಶತ್ರುಗಳಿಗೂ ಪರಾಭವ ನಮಗೆ ಇಲ್ಲ. ಪರೇಷಾಂ ಮುಕ್ತಿಯೋಗ್ಯಾನಾಂ ಅಭವ, ಮುಕ್ತಿಯೋಗ್ಯರಿಗೆ ಮೋಕ್ಷ ಸಿಗ್ತದೆ ಅಂದರೆ ಅನುಕೂಲತೆ ಇದೆ, ದೇವರು ಅನುಕೂಲ ಮಾಡಿಕೊಡ್ತಾನೆ. ಯಾಕೆ ಭಗವಂತನಿಗೆ ಯುಗಾಧಿಕೃತ್ ಯುಗಾವರ್ತ ಅಂತ ತಿಳ್ಕೊಂಡು ಅಂತೇಳಿ ಕರೆದಿದ್ದಾರೆ. ಆನಂತರ ಪರಮಾತ್ಮನಿಗೆ ಯುಗಾಧಿಕೃತ ಆದ್ದರಿಂದಾಗಿ ಅವನು ನಮಗೆ ಯುಗಾದಿ ದಿವಸ ಪಂಚಾಂಗ ಶ್ರವಣ ಮಾಡಿದವರಿಗೆ ಅನುಕೂಲ ಮಾಡಿಕೊಡ್ತಾನೆ. ಆನಂತರ ಉಗ್ರ ಸಂವತ್ಸರ ಅಂತ ತಿಳ್ಕೊಂಡಂತದೆ, ಅದನ್ನು ಕೂಡ ದೇವರ ಹೆಸರೇ ಉಗ್ರ ಸಂವತ್ಸರ ಅಂತ ತಿಳ್ಕೊಂಡಂತೇಳಿ ಇದರಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ ಬರ್ತದೆ. ಆದ್ದರಿಂದಾಗಿ ನಾವು ಯಾವುದೇ ರೀತಿಯಲ್ಲಿ ಚಿಂತನೆ ಮಾಡುವ ಕಾರಣವಿಲ್ಲ. ಇನ್ನು ರಾಜಕೀಯ ದೃಷ್ಟಿ ನೋಡಿದರೆ ಈಗ ನಡೆದ ಇರಾನ್ ಮತ್ತು ಅಮೆರಿಕ ಯುದ್ಧ ಇನ್ನೂ ಒಂದೂವರೆ ತಿಂಗಳವರೆಗೆ ಮುಂದುವರಿತದೆ. ಬಹುಶಃ ಇರಾನ್ ತಾನು ಸಂಧಿಗೋಸ್ಕರ ಮುಂದೆ ಬರ್ತದೆ. ಆರ್ಥಿಕ ದೃಷ್ಟಿಯಿಂದ ಬೆಳೆ ಚೆನ್ನಾಗಿದೆ, ಆದರೆ ಮಂಗಳ ಅವನು ಇದ್ದದ್ರಿಂದಾಗಿ ಬಂಗಾರ ಬೆಳ್ಳಿ ಇನ್ನೂ ಸ್ವಲ್ಪ ಬೆಲೆ ಹೆಚ್ಚಾಗಲಿಕ್ಕೆ ಸಾಧ್ಯತೆ ಇದೆ. ಶನಿ ಮೀನರಾಶಿಯಲ್ಲಿದ್ದಾನೆ, ಮಂತ್ರಿ ಮಂಗಳ ಇದ್ದಾನೆ. ಆದ್ದರಿಂದ ಈ ಸಲ ಮತ್ತೆ ಪುನಃ ಆಗಲೇ ಹೇಳಿದಂತೆ ಸಾಂಕ್ರಾಮಿಕ ರೋಗಗಳು ಸ್ವಲ್ಪ ಹೆಚ್ಚಾಗ್ಬೋದು. ಯಾರಿಗೆ ಬ್ಲಡ್ ಸಮಸ್ಯೆ ಇದೆ ಅವರು ವಿಶೇಷವಾಗಿ ಡಾಕ್ಟರ್ಗೆ ತೋರಿಸಿ ಅನುಕೂಲ ಮಾಡಿಕೊಳ್ಳಿ. ಯಾರಿಗೆ ಬ್ಲಡ್ ಕಡಿಮೆ ಇದೆ, ಬ್ಲಡ್ನಲ್ಲಿ ಅನಾನುಕೂಲತೆ ಇದೆ, ಬ್ಲಡ್ ಪ್ರೆಷರ್ ಯಾರಿಗಿದೆ ಅವರು ಈ ವರ್ಷ ಸ್ವಲ್ಪ ಕಾಳಜಿ ವಹಿಸಬೇಕು. ಆನಂತರ ವರ್ಷದುದ್ದಕ್ಕೂ ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ ನಡೀತಿರ್ತದೆ. ಇನ್ನು ಬರತಕ್ಕಂಥ ಎಲೆಕ್ಷನ್ದಲ್ಲಿ ಆಸಾಂ ಮತ್ತು ಬಂಗಾಳದಲ್ಲಿ BJP ಬರ್ತದೆ, ಉಳಿದ ಕಡೆಯಲ್ಲಿ ಸ್ವಲ್ಪ ಹೆಚ್ಚಿಗೆ ಸ್ಥಾನಗಳು ಸಿಗ್ತವೆ. ಏನೇ ಇರಲಿ, ಈ ವರ್ಷ ಅತಿ ಸಾಹಸ ಬೇಡ, ಆತ್ಮ ಸಂಯಮ ಮತ್ತು ಆಧ್ಯಾತ್ಮಿಕ ವಾಸ ಮಾಡಿಕೊಳ್ಳಿಕ್ಕೆ ಈ ವರ್ಷ ಚೆನ್ನಾಗಿದೆ. ಇನ್ನು ಎಲ್ಲಕ್ಕಿಂತಲೂ ಮುಖ್ಯವಾಗಿ ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ ಅಂತ ಹೇಳಿದಂತೆ ಪರಮಾತ್ಮನನ್ನು ನಾವು ನಂಬಿದರೆ ಕೆಟ್ಟ ಗ್ರಹಗಳು ನಮಗೆ ಅನುಕೂಲ ಮಾಡಿಕೊಡ್ತವೆ. ಕಿಂ ಕುರ್ವಂತಿ ಗ್ರಹ ಸರ್ವೇ ಪ್ರಸನ್ನೇ ಶ್ರೇಣಿಕೇತನೆ. ಪರಮಾತ್ಮ ಸಂತುಷ್ಟನಾಗಿದ್ದರೆ ಗ್ರಹಗಳು ನಮಗೆ ಅನಾನುಕೂಲ ಮಾಡೋದಿಲ್ಲ. ಕಿಂ ಕುರ್ವಂತಿ ಗ್ರಹ ಸರ್ವೇ ಅಪ್ರಸನ್ನೇ ಶ್ರೇಣಿಕೇತನೆ. ದೇವರನ್ನು ಒಲಿಸದೇ ಇದ್ದರೆ ಎಷ್ಟೋ ಒಳ್ಳೆಯ ಗ್ರಹಗಳು ಅನುಕೂಲ ಇದ್ದರೂ ಸಹಿತ ನಮಗೆ ಉಪಕಾರ ಮಾಡೋದಿಲ್ಲ, ನಮಗೆ ಅಪಕಾರವನ್ನೇ ಮಾಡ್ತವೆ. ಆದ್ದರಿಂದಾಗಿ ನಾವು ಸ್ವಲ್ಪ ಎಚ್ಚರದಿಂದ ಇದ್ದು ನಮ್ಮ ಈ ವರ್ಷ ತಪ್ಪದೆ ವಿಷ್ಣು ಸಹಸ್ರನಾಮ ಗಂಡಸರು, ಹೆಣ್ಮಕ್ಕಳು ಲಕ್ಷ್ಮೀ ಶೋಭಾನ ಇತ್ಯಾದಿಗಳನ್ನು ತಪ್ಪದೆ ಹೇಳಿಕೊಳ್ಳಿ, ಯಾವ ಅನಾನುಕೂಲ ಆಗೋದಿಲ್ಲ. ಮತ್ತು ಇವತ್ತಿನ ದಿವಸ ಯಾರು ಪಂಚಾಂಗ ಶ್ರವಣ ಮಾಡ್ತಾರೆ ಅವರಿಗೆ ಪೂರ್ತಿ ವರ್ಷ ಚೆನ್ನಾಗಿರ್ತದೆ. ಆದ್ದರಿಂದ ಪಂಚಾಂಗ ಶ್ರವಣಕ್ಕೆ ಬಂದಿದ್ದೀರಿ, ಪೂರ್ತಿ ವರ್ಷ ದೇವರು ನಿಮಗೆ ಅನುಗ್ರಹ ಮಾಡ್ತಾನೆ. ಶ್ರೀಕೃಷ್ಣಾರ್ಪಣಮಸ್ತು.